ಹಿಂದಿನ ಭಾಗದಲ್ಲಿ ನವ್ಯನಿಗೆ ತನ್ನ ಗಂಡನ ವರ್ತನೆಯಿಂದ ಬಣ್ಣಕ್ಕಿಂತನೂ ಗುಣನೇ ಮುಖ್ಯ ಅನ್ನೋದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗೆ ಕಾವ್ಯ ತನ್ನ ತಂಗಿನ ತವ್ರ ಮನೆಗೆ ಕರ್ಕೊಂಡು ಬರ್ತಾಳೆ. ಯಾಕೆ ಅಂದರೆ ಸುಮನ್ ತುಂಬ ಕೆಟ್ಟವನಾಗಿರ್ತಾನೆ. ತನ್ನ ಹೆಂಡತಿ ಅಂತಾನು ನೋಡ್ದೇನೆ ತುಂಬ ಹಿಂಸೆ ಕೊಡ್ತಾ ಇರ್ತಾನೆ. ಯಾವುದೇ ಹೆಣ್ಮಗಳಾದರೂ ತನ್ನ ಗಂಡನಿಗೋಸ್ಕರನೇ ಬದುಕ್ತಾ ಇರ್ತಾಳೆ ಮದುವೆ ಆದಮೇಲೆ. ಆದರೆ ಕಟ್ಕೊಂಡಿರೋ ಗಂಡನೇ ಹೆಂಡತಿನ ನೆಮ್ಮದಿಯಾಗಿರೋಕೆ ಬಿಟ್ಟಿಲ್ಲ ಅಂದರೆ ಅವ್ರ ಜೊತೇಲಿರೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅಲ್ವಾ? ಹಾಗೆ ನವ್ಯ ಕೂಡ ಗಂಡನ ಬಿಟ್ಟು ತವ್ರ ಮನೆಗೆ ಬರ್ತಾಳೆ. ನೋಡಿದೇನೆ ಜಾಜಿ, ದೇವಿಕನ ಮಗಳು ನವ್ಯ ಇದ್ದಾಳಲ್ಲ, ಅವಳು ಗಂಡ ಬೇಡ ಅಂತ ತವ್ರ ಮನೆಗೆ ಬಂದಿದ್ದಾಳಂತೆ. ಅಯ್ಯೋ, ಅಂದ ಚಂದ ಅಂತ ತುಂಬ ಮೆರಿತಾ ಇದ್ಲು. ಇವಾಗ ನೋಡು, ಅಂದಾನೂ ಇಲ್ಲ ಚಂದಾನೂ ಇಲ್ಲ. ಅಯ್ಯೋ, ಗಂಡ ತುಂಬ ಕಿರಿಕಿರಿ ಅಂತೆ ಕಣೆ. ದಿನಾಲು ಕುಡ್ಕೊಂಡ್ಬಂದು ಜಗಳ ಮಾಡ್ತಿದ್ದಂತೆ, ಕುಡ್ಕೊಂಡು ಬಂದು ಹೊಡಿತಿದ್ನಂತೆ. ಅವನ ರಗಳೆ ತಡ್ಕೊಳಕ್ಕಾಗ್ದೇ ಗಂಡನ ಬಿಟ್ಟು ತವ್ರ ಮನೆಗೆ ಓಡ್ ಬಂದಿದ್ದಾಳೆ. ಅದಕ್ಕೆ ಹೇಳೋದು, ಅಹಂಕಾರ ಮನುಷ್ಯನಿಗೆ ಒಳ್ಳೇದಲ್ಲ ಅಂತ. ಅಷ್ಟೆಲ್ಲ ಅಹಂಕಾರ ಮಾಡಿಬಿಟ್ಟು ಅದೇ ಹುಡುಗನ ಸೈ ನಾನು ಅಷ್ಟೇ ಚೆನ್ನಾಗಿರ್ಬೇಕು ಇಷ್ಟೇ ಚೆನ್ನಾಗಿರ್ಬೇಕು ಅಂತ ಹೇಳಿ ಮದುವೆ ಆದ್ಲು. ಇವಾಗ ನೋಡು, ಎಲ್ಲ ಬಿಟ್ಟು ತವ್ರ ಮನೆಗೆ ಬಂದು ಕೂತಿದ್ದಾಳೆ. ಅಯ್ಯೋ, ನಾವು ಮಾಡಿದ ಕರ್ಮದ ಫಲ ಎಲ್ಲಿಗೆ ಹೋಗುತ್ತೆ ಹೇಳು? ಎಲ್ಲನೂ ನಮಗೆ ದೇವ್ರು ವಾಪಸ್ ಕೊಡ್ತಾನೆ. ಇವಳಿಗೆ ಕೊಟ್ಟಿದ್ದಾನಲ್ಲ ಹಾಗೆ. ಹೌದು ಕಣೆ, ಭಾರಿ ಮೆರಿತಾ ಇದ್ಲು ಊರಲ್ಲಿ, ನಾನೊಬ್ಳೆ ಸೀಮಿಗಿಲ್ದಿರೋ ಸುಂದ್ರಿ ಅಂತ. ಆದರೆ ಇವಾಗ ನೋಡು ಹೇಗಿದ್ದಾಳೆ. ಏನಂಟಿ ನೀವು? ಅವಳೇನೋ ತಿಳಿದೆ ಹಾಗೆಲ್ಲ ಮಾತಾಡಿರ್ತಾಳೆ. ಆದರೆ ನೀವು ಇಷ್ಟು ವಯಸ್ಸಾಗಿದೆ ಆದರೂ ಕೂಡ ಹೀಗೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಲ್ಲ. ಒಂದು ತಿಳ್ಕೊಳ್ಳಿ ಆಂಟಿ, ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಆ ದೇವರು ಯಾವಾಗಲೂ ಕ್ಷಮೆ ಕೊಡ್ತಾನೆ. ಆದರೆ ಗೊತ್ತಿದ್ದು ಮಾಡೋ ತಪ್ಪಿಗೆ ದೇವ್ರು ಯಾವತ್ತೂ ಕ್ಷಮಿಸಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅವಳು ಮಾಡಿರೋ ತಪ್ಪು ಅವಳಿಗೆ ಅರಿವಾಗಿದೆ. ಆದರೆ ನೀವು ಆಗಿರೋ ಗಾಯನ ವಾಸಿ ಮಾಡೋದು ಬಿಟ್ಟು ಇನ್ನೂ ಗಾಯ ಜಾಸ್ತಿ ಮಾಡ್ತಿದ್ದೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಮ್ಮ ರಮ್ಯಾ, ನಿನಗೆ ಅವಳ ತಂಗಿ, ಅದಕ್ಕೆ ನೀನು ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಿದೀಯ. ಆದರೆ ಇವಳು ನನ್ನ ಮಕ್ಕಳಿಗೆ ನಮಗೆ ಎಲ್ಲ ಅವಮಾನ ಮಾಡಿರೋದನ್ನ ಯಾವತ್ತೂ ಮರೆಯಲ್ಲ ನಾವು ಜೀವನದಲ್ಲಿ. ಆಂಟಿ, ನಿಮ್ಮ ಸಂಕಟ ನನಗೂ ಅರ್ಥ ಆಗುತ್ತೆ. ಆದರೆ ಅವಳಿಗೆ ಏನೂ ತಿಳಿದೇ ಇರೋ ವಯಸ್ಸಲ್ಲಿ ಮಾಡಿರೋ ತಪ್ಪನ್ನ ಇವಾಗ ಹೇಳೋದು ಎಷ್ಟು ಸರಿ, ನೀವೇ ಹೇಳಿ. ಅದು ನಿಜಾನೇ. ಸರಿ, ಕ್ಷಮಿಸಮ್ಮ ನವ್ಯ. ನಿನ್ನ ಥರನೇ ನಾವು ಮಾಡಿದರೆ ನನಗೂ ನಿನಗೂ ಏನೂ ವ್ಯತ್ಯಾಸ ಇರಲ್ಲ. ಏನೋ ಹಳೆ ಬೇಜಾರಲ್ಲಿ ಹಾಗೆಲ್ಲ ಮಾತಾಡಿದ್ವಿ. ಏನೋ ಆಗಿರೋದಾಯ್ತು, ಗಂಡನ ಜೊತೆ ಹೊಂದ್ಕೊಂಡು ಹೋಗು. ಅಕ್ಕ, ಯಾವಾಗಲೂ ನಾನು ನಿನಗೆ ಅವಮಾನನೇ ಮಾಡ್ತಿದ್ದೆ. ಆದರೆ ನೀನು ಯಾವತ್ತೂ ಹಾಗೆ ಮಾಡಲೇ ಇಲ್ಲ. ನನಗೆ ಅವಮಾನ ಮಾಡೋ ಚಾನ್ಸ್ ಸಿಗ್ದಾಗೆಲ್ಲ ನನಗೆ ಸಪೋರ್ಟಿವ್ ಆಗಿ ನಿಂತಿರ್ತೀಯ. ತುಂಬ ಥ್ಯಾಂಕ್ಸ್ ಅಕ್ಕ. ನವ್ಯ, ನೀ ನನ್ನ ತಂಗಿ ಕಣೆ. ಅಕ್ಕ ಅಂದರೆ ಎರಡನೇ ತಾಯಿ ಥರ ಅಂತೆ. ತಂದೆ ತಾಯಿ ಇಲ್ಲ ಅಂದರೆ ಅಕ್ಕನೇ ತಾಯಿ ಸ್ಥಾನನ ತುಂಬಬೇಕಾಗಿರೋದು. ನನ್ನ ಮಗಳೇ, ನೀನು ಮಾಡಿರೋ ತಪ್ಪು ಮಾಡಿದರೆ ನಾನು ಕ್ಷಮಿಸ್ತಿದ್ದೆ ತಾನೇ. ನೋಡು, ನೀನೇನು ಚಿಂತೆ ಮಾಡಬೇಡ. ಇನ್ಮೇಲಿಂದ ಹೊಸ ಜೀವನದ ಬಗ್ಗೆ ಯೋಚನೆ ಮಾಡು. ನವ್ಯ ಒಂದು ಟೈಮ್ನಲ್ಲಿ ಎಲ್ರಿಗೂ ಅವಮಾನ ಮಾಡಿರ್ತಾಳೆ. ಹಾಗಾಗಿನೇ ಊರು ಮನೆ ಫ್ರೆಂಡ್ಸ್ ಎಲ್ಲರೂ ನವ್ಯನಿಗೆ ಅವಮಾನ ಮಾಡ್ತಾ ಇರ್ತಾರೆ. ಅದಕ್ಕೆ ದೊಡ್ಡವ್ರು ಹೇಳೋದು, ನಾವೇನೇ ಮಾಡಿದರೂ ಕೂಡ ದೇವರು ಅದನ್ನೆಲ್ಲ ನಮಗೆ ವಾಪಸ್ ಕೊಟ್ಟೇ ಕೊಡ್ತಾನೆ ಅಂತ. ಅದು ಕೆಟ್ಟದಾದರೂ ಸರಿ ಒಳ್ಳೆಯದಾದರೂ ಸರಿ, ಯಾರು ಏನೇ ಹೇಳಿದ್ರು ಕಾವ್ಯ ಮಾತ್ರ ತಂಗಿ ಪರವಾಗಿ ನಿಂತಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಕಾವ್ಯ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದರೆ ದೇವಿಕನಿಗೆ ಒಬ್ಳು ಮಗಳ ಜೀವನ ಏನೋ ಚೆನ್ನಾಗಿದೆ, ಆದರೆ ಇನ್ನೊಬ್ಳು ಮಗಳ ಜೀವನ ಕಣ್ಣೆದುರಿಗೆ ಹಾಳಾಗ್ತಿದೆಯಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಹಾಗಾಗಿನೇ ನವ್ಯನಿಗೆ ಬೇರೆ ಮದುವೆ ಮಾಡೋಕೆ ನಿರ್ಧಾರ ಮಾಡ್ತಾಳೆ. ನವ್ಯ, ಇನ್ನೂ ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ಇವಾಗಾದರೂ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೆ. ನೀನು ಮನೆಯಿಂದ ಬಂದು ವರ್ಷ ಆದರೂ ಕೂಡ ನಿನ್ನ ಗಂಡ ಮಾತ್ರ ನಿನ್ನ ಹುಡ್ಕೊಂಡು ಬರಲೇ ಇಲ್ಲ. ಅಮ್ಮ, ಅವ್ರು ಬರೋದೂ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಹೆಂಡತಿ ಮಕ್ಕಳು ಸಂಸಾರ ಏನೂ ಬೇಕಾಗಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಬಂದು ಮಾರನೇ ದಿನವೇ ಫೋನ್ ಮಾಡಿ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು. ಏನು ಹೇಳ್ತಾ ಇದೆಯಾ ನವ್ಯ ನೀನು? ಹೌದಕ್ಕ, ನನಗೂ ಅಂಥ ಮನುಷ್ಯನ ಜೊತೆ ಬದುಕೋಕೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಡಿವೋರ್ಸ್ ನೋಟಿಸ್ ಕಳಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅವರೇ ಕಳಿಸಿದ್ರು, ಸಿಗ್ನೇಚರ್ ಹಾಕಿ ಕಳಿಸಿದ್ದೀನಿ. ಸರಿ, ಅವನ ಬಗ್ಗೆ ಗೊತ್ತಿದ್ದು ನೀನು ಅವನ ಜೊತೆ ಬದುಕು ಅಂತ ನಾನು ಹೇಳಲ್ಲ ನಿನಗೆ. ಆದರೆ ಇನ್ನೂ ನೀನು ಬಾಳಿ ಬದುಕಬೇಕಾಗಿರೋಳು. ಜೀವನ ಪೂರ್ತಿ ಹೀಗೆ ಇರ್ತೀಯಾ ಹೇಳು? ಹೌದು ಕಣೆ ನವ್ಯ, ಒಂದು ಒಳ್ಳೆ ಹುಡುಗನ ಹುಡುಕಿ
ಮದುವೆ ಆದರೆ ಮುಂದೆ ನಿನ್ನ ಜೀವನನೂ ಚೆನ್ನಾಗಿರುತ್ತೆ ಕಣೆ. ಅಲ್ಲಕ್ಕ, ಮುಂದೆ ಸಿಗೋನು ಹೀಗೆ ಇರೋನಾಗಿದ್ರೆ ಅವಾಗ ಏನು ಮಾಡ್ತೀಯಾ? ನವ್ಯ, ಒಬ್ರು ಹಾಗಿರ್ತಾರೆ ಅಂತ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಇರ್ತಾರೆ ಅಂತ ತಿಳ್ಕೊಳ್ಳೋದು ನಮ್ಮ ತಪ್ಪು ತಾನೆ? ಹೌದು ಮಗಳೇ, ನನ್ನ ಮಾತು ಕೇಳು. ಈ ಮದುವೆಗೆ ಒಪ್ಕೋ, ನಿನ್ನ ಜೀವನನೂ ಮುಂದೆ ಚೆನ್ನಾಗಿರುತ್ತೆ. ಸರಿ, ಹಾಗಾದರೆ ಎಲ್ಲರೂ ಇಷ್ಟೊಂದು ಹೇಳ್ತಿದ್ದೀರ ಅಂದಮೇಲೆ ನಾನೇನು ಹೇಳಿ, ಎಲ್ಲ ನಿಮ್ಮಿಷ್ಟ. ನನ್ನಿಷ್ಟದಂತೂ ಒಂದು ಸಾರಿ ಮದುವೆ ಮಾಡಿಕೊಂಡು ಅನುಭವಿಸಿರೋದೇ ಸಾಕು. ಇನ್ಮೇಲೆ ನೀವೇನು ಹೇಳ್ತೀರೋ, ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಮಗಳ ಜೀವನ ಹಾಳಾಗಬಾರ್ದು ಅಂತ ಮನೇಲಿ ಎಲ್ಲರೂ ನವ್ಯನಿಗೆ ಮದುವೆ ಮಾಡೋ ನಿರ್ಧಾರ ಮಾಡ್ತಾರೆ. ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಕೂಡ ಫಿಕ್ಸ್ ಮಾಡ್ತಾರೆ. ಬೆಳಗ್ಗೆ ಬೆಳಗ್ಗೆನೆ ದೇವಿಕನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಮ್ಮ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಶಾಕ್ನಲ್ಲಿದ್ಯಾ? ಏನಾದರೂ ಮಾತಾಡು. ಅದು ಕಾವ್ಯ, ಅದೇನಂದ್ರೆ ನವ್ಯಂಗ್ ನೋಡಿರೋ ಹುಡುಗ ಬೆಳಗ್ಗೆ ರೋಡ್ ಆಕ್ಸಿಡೆಂಟ್ನಲ್ಲಿ ತೀರೋದ್ನಂತೆ ಕಣೆ. ಏನಮ್ಮ ಹೇಳ್ತಾ ಇದೀಯಾ ನೀನು? ಹೌದು ಕಣೆ ಕಾವ್ಯ, ಇವಾಗಷ್ಟೇ ಬೀಗ್ರೆ ಫೋನ್ ಮಾಡಿ ಹೇಳಿದ್ರು ನನ್ನ ಮಗಳ ಜೀವನ ಒಂದು ದಡ ಸೇರುತ್ತೆ ಅನ್ನೋ ಅಷ್ಟರಲ್ಲಿ ಹೀಗಾಗೋಯ್ತಲ್ಲೇ. ಅಯ್ಯೋ ದೇವ್ರೇ. ಅಮ್ಮ, ಸುಮ್ಮನೆ ಇರಮ್ಮ. ಪಾಪ ನವ್ಯ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಈ ವಿಷಯ ನವ್ಯನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾಳೆ ಅಂತ ಹೇಳ್ದೇನೆ ಸುಮ್ಮನೆ ಇರ್ತಾರೆ. ಆದರೆ ಊರು ಮನೆ ಹೆಣ್ಮಕ್ಳು ಸುಮ್ಮನೆ ಇರ್ತಾರಾ? ಯಾರ್ದಾದ್ರೂ ವಿಷಯ ಸಿಗಲಿ ಅಂತಾನೆ ಕಾಯ್ತಾ ಇರ್ತಾರೆ. ಹೀಗೆ ಪಕ್ಕದ ಮನೆ ಗೀತನಿಗೂ ಈ ವಿಷಯ ಗೊತ್ತಾಗತ್ತೆ. ದೇವಿಕಾ, ದೇವಿಕಾ, ಹೌದೇನ್ರಿ? ಹೊಸ ಅಳಿಯ ಆಕ್ಸಿಡೆಂಟ್ನಲ್ಲಿ ತೀರೋದ್ನಂತೆ. ಅದೇನು ಅದೃಷ್ಟನ್ರಿ ನಿಮ್ಮ ಮಗಳದ್ದು. ಪ್ಲೀಸ್ ಆಂಟಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಮ್ಮನೆ ವಿಷಯಕ್ಕೆ ನೀವು ತಲೆ ಹಾಕಬೇಡಿ. ಅಯ್ಯೋ, ಇರೋ ವಿಷಯ ಹೇಳಿದ್ರೆ ಕೋಪ ಮಾಡ್ಕೋತೀಯಲ್ಲಮ್ಮ. ನಿನ್ನ ತಂಗಿ ಏನು ಸ್ವಲ್ಪ ದುರಂಕಾರ ಮಾಡಿದಾಳ? ನನ್ನ ಮಗಳು ಕಪ್ಪಿದಾಳೆ ಅಂತ ಇವಳು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಷ್ಟು ಆಡ್ಕೊಂಡಿದ್ದಾಳೆ. ಇವಳು ಹಾಗೆ ದುರಂಕಾರ ಮಾಡಿದ್ದಕ್ಕೇನೆ ಕಟ್ಕೊಂಡವನ ಜೊತೆನೂ ನೆಟ್ಟಿಗೆ ಬಾಳಕ್ಕಾಗ್ದೇನೆ ವಾಪಸ್ ಮನೆಗೆ ಓಡ್ ಬಂದ್ಲು. ಆದರೆ ಇವಾಗ ಕಟ್ಕೋಬೇಕು ಅನ್ಕೊಂಡವನ ಜೊತೆನೂ ಬಾಳಕ್ಕೆ ಅವಕಾಶ ಇಲ್ಲ. ಇದಕ್ಕೆ ಹೇಳೋದು, ಮಾಡಿದ್ದುಣ್ಣು ಮಾರಾಯ ಅಂತ. ಇವಳು ಬೇರೆಯವ್ರ ಜೀವನ ನೋಡ್ಕೊಂಡು ಆಡ್ಕೋತಾ ಇದ್ಲು. ಅದಕ್ಕೆ ಇವಾಗ ಇವಳ ಜೀವನ ನೋಡ್ಕೊಂಡು ಎಲ್ಲರೂ ಆಡ್ಕೋತಿರೋದು. ದುರಂಕಾರದಲ್ಲಿ ಮೆರೆದ್ರೆ ಕೊನೆಗೆ ಹೀಗೆ ಆಗೋದು. ನೋಡಿ ಗೀತಾ, ಸುಮ್ಮನೆ ನನ್ನ ಹತ್ರ ಬಾಯಿಗೆ ಬಂದಾಗೆಲ್ಲ ಹೇಳ್ಸ್ಕೊಳ್ಳೋಕ್ಕಿಂತ ಮೊದಲು ನನ್ನ ಮನೆಯಿಂದ ಹೊರಟೋಗಿ. ಆಹಾ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಿದ್ರಂತೆ. ಇಂಥವ್ರನ್ನ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ. ನಮ್ಗ್ಯಾಕೆ ಕಂಡವ್ರ ವಿಷಯ. ನವ್ಯ, ನೀನು ಅವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣೆ. ಅಮ್ಮ, ನಾನು ಅವತ್ತೇ ಹೇಳಿದೆ ನಿನಗೆ ಈ ಮದುವೆ ಎಲ್ಲ ಬೇಡ ನನಗೆ ಅಂತ. ನನ್ನ ಮಾತು ಕೇಳಲಿಲ್ಲ ನೀನು. ಇವಾಗ ನೋಡು, ಎಲ್ಲರೂ ಬಾಯಿನಲ್ಲೂ ಹೇಳ್ಸ್ಕೊಳ್ಬೇಕಾಯ್ತು. ನವ್ಯ, ಅದು ಹಾಗಲ್ಲ ಕಣೆ. ಬೇರೆಯವ್ರ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳ್ಬೇಡ. ಅಕ್ಕ ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೋಡು, ಮದುವೆವರೆಗೂ ಬಂದು ಮದುವೆ ನಿಂತೋಗಿದೆ. ನನಗೆ ಯಾವ ಮದುವೆನೂ ಬೇಡ ಅಕ್ಕ. ಪ್ಲೀಸ್, ನಾನು ಹಿಂಗೆ ಇದ್ಬಿಡ್ತೀನಿ. ಇವಾಗ ನೋಡಿರೋ ಹುಡುಗ ತೀರೋಗಿದ್ರಿಂದ ನವ್ಯನ ಮನಸ್ಸಿಗೆ ಇನ್ನೂ ತುಂಬಾ ನೋವಾಗಿರುತ್ತೆ. ಹಾಗಾಗಿ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಕಾವ್ಯನಿಗೆ ತಿಂಗಳು ತುಂಬಿ ಹೆರಿಗೆ ಕೂಡ ಆಗತ್ತೆ. ಒಂದು ಹೆಣ್ಮಗುಗೆ ಜನ್ಮ ನೀಡಿರ್ತಾಳೆ. ಸಾರಿ ಮೇಡಮ್, ಅವ್ರಿಗೆ ನಾವು ಮೊದಲೇ ಹೇಳಿದ್ವಿ ನೀವು ಪ್ರೆಗ್ನೆಂಟ್ ಆದರೆ ನಿಮ್ಮ ಜೀವಕ್ಕೆ ಅಪಾಯ ಅಂತ. ಆದರೂ ಕೂಡ ಅವ್ರ ತಾಯಿ ಆಗಿದ್ದಾರೆ. ಆದರೆ ನಮ್ಮ ಕೈನಲ್ಲಿ ಮಗುನ ಮಾತ್ರ ಉಳಿಸ್ಕೊಳ್ಳೋಕ್ಕಾಯ್ತು, ತಾಯಿನ ಉಳಿಸೋಕ್ಕಾಗಿಲ್ಲ. ಏನು ಹೇಳ್ತಾ ಇದ್ರೆ ಡಾಕ್ಟರ್ ನೀವು? ಅಯ್ಯೋ ದೇವ್ರೇ ಭಗವಂತ, ನನ್ನ ಮಗಳಿಗೆ ಈ ತೊಂದರೆ ಇದೆ ಅಂತ ಗೊತ್ತಾಗಿದ್ರೆ ನನ್ನ ಮಗುನೇ ಬೇಡ ಅಂತ ಹೇಳ್ತಾ ಇದ್ದೆ. ಹೌದು ಮೇಡಮ್. ಹಾಂ, ಈ ಲೆಟರ್ ಕೊಟ್ಟಿದ್ದಾರೆ, ತಗೊಳ್ಳಿ. ಅಮ್ಮ, ನನಗೆ ಹೀಗಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಆದ್ರೂ ನಾನೇ ಡಾಕ್ಟರಿಗೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದೆ. ಅಮ್ಮ, ನಾನು ಹೋದೆ ಅಂತ ನೀವ್ಯಾರೂ ಚಿಂತೆ ಮಾಡಬೇಡಿ. ಯಾಕಂದರೆ ನನ್ನ ಮಗು ನನ್ನ ಬದಲಿಗೆ ನಿಮ್ಮ ಜೊತೆನೇ ಇರುತ್ತೆ. ಆದರೆ ಒಂದು ರಿಕ್ವೆಸ್ಟ್ ಅಮ್ಮ, ನಾನು ಹೋದ್ಮೇಲೆ ನನ್ನ ಮಗುನ ಯಾವುದೇ ಕಾರಣಕ್ಕೂ ಬೇರೆ ಯಾರ್ದೋ ಮಡಲಿಗೆ ಹಾಕೋದು ನನಗಿಷ್ಟ ಇಲ್ಲ ಅಮ್ಮ. ಅದಕ್ಕೆ ನವ್ಯನಿಗೆ ನನ್ನ ಮಗುಗೆ ತಾಯಿ ಆಗೋಕೆ ಹೇಳಮ್ಮ. ಅವಳ ಜೀವನ ಚೆನ್ನಾಗಿರಬೇಕು. ಅದಕ್ಕೆ ನನ್ನ ಗಂಡನ ಜೊತೆ ಅವಳ ಮದುವೆ ಮಾಡಮ್ಮ. ಅವಳ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನನ್ನ ಮಗುನ ಜೋಪಾನವಾಗಿ ನೋಡ್ಕೊಳಕ್ಕೆ ಹೇಳಮ್ಮ. ನನ್ನ ಮಗುಗೆ ವರ್ಣಭೇದ ಮಾಡೋಕೆ ಹೇಳಬೇಡ. ಇಂತಿ ನಿಮ್ಮ ಕಾವ್ಯ. ಕಾವ್ಯನಿಗೆ ತಾನು ಸಾಯ್ತೀನಿ ಅಂತ ಮೊದಲೇ ಗೊತ್ತಿರುತ್ತೆ.
ಹಾಗಾಗಿನೇ ಲೆಟರ್ ಕೂಡ ಬರೆದಿಟ್ಟಿರ್ತಾಳೆ. ತಾಯಿ ಇಲ್ದಿರೋ ಮಗುನ ಯಾರ್ದೋ ಮಡ್ಲಿಗೆ ಹಾಕೋದು ಸರಿಯಲ್ಲ ಅನ್ನೋದು ನವ್ಯನಿಗೆ ಕೂಡ ಅನ್ಸತ್ತೆ. ಹಾಗಾಗಿನೇ ಅಕ್ಕನ ಆಸೆ ಅಂತೆ ಅಕ್ಕನ ಮಗುನ ತನ್ನ ಮಗು ಅಂತಾನೆ ಭಾವಿಸ್ತಾಳೆ. ಹಾಗೆ ಮಗು ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನವ್ಯ ಅರುಣ್ ಜೊತೆಗೆ ಮದುವೆ ಕೂಡ ಆಗ್ತಾಳೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.